ನಮಸ್ಕಾರ. ನಾವಿವತ್ತು ಸಂಡೂರು, ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಲಕ್ಷ್ಮೀಪುರ ಕ್ಲಸ್ಟರ್ನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರ ಶಾಲೆಯಲ್ಲಿ 76 ಗಂಡು ಮಕ್ಕಳು ಹಾಗೂ 79 ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಬೆಸ್ಟ್ ಪ್ರಾಕ್ಟೀಸಸ್ ಅಡಿಯಲ್ಲಿ ನಾವು ಇಂದು ಒಂದು ಥೀಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಕೌಶಲ್ಯಗಳು ಮತ್ತು ಶಾಲೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವಿವತ್ತು ಉತ್ತಮ ಶಾಲೆಯಲ್ಲಿ ಅಂದರೆ ಬೆಸ್ಟ್ ಶಾಲೆಯಲ್ಲಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಮುಂದೆ ನೀಡ್ತಾ ಹೋಗ್ತೀವಿ. ನಮಸ್ಕಾರ ಮೇಡಮ್, ನನ್ನ ಹೆಸರು ಸಂತೋಷ್ ಅಂತಂದೇಳಿ ಇಲ್ಲಿ ಗಣಿತ ವಿಜ್ಞಾನ ಶಿಕ್ಷಕ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಶಾಲೆಯಲ್ಲಿ ಪ್ರಾಯೋಗಿಕ ಕಲಿಕೆ ಅಥವಾ ಒಂದು ಕಲಿಕೆಯಲ್ಲಿ ಕೌಶಲ್ಯ ಅಭಿವೃದ್ಧಿಗೋಸ್ಕರ ನಾವು ಮಕ್ಕಳಲ್ಲಿ ಈ ಒಂದು ಸಹಭಾಗಿತ್ವ ಅವಶ್ಯಕತೆ ಇರೋದ್ರಿಂದ ನಾವು ಶಿಕ್ಷಕರು ಮತ್ತು ಹೆಡ್ ಮಾಸ್ಟ್ರು ಸೇರ್ಕೊಂಡ್ಬಿಟ್ಟು ಕೆಲವೊಂದು ಚಟುವಟಿಕೆಗಳನ್ನು ಪ್ರಾಯೋಗಿಕವಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಸಹಭಾಗಿತ್ವ ಕಲಿಕೆಯನ್ನು ನಾವು ಪ್ರೋತ್ಸಾಹ ಲೆಫ್ಟ್ ರೈಟ್ ರೈಟ್ ಅಂದರೆ ಉಚಿತ ಕ್ಷೇತ್ರ ಭೇಟಿ ಅಂತಂದೇಳಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಈ ಮೊದಲು ಮಕ್ಕಳು ಕೇವಲ ಒಬ್ಬ ವಿದ್ಯಾರ್ಥಿ 20ವರೆಗೆ ಮಗ್ಗಿಯನ್ನು ಹೇಳ್ತಾ ಇದ್ದ. ನಾವು ಉಚಿತ ಕ್ಷೇತ್ರ ಭೇಟಿ ಅಂತಂದೇಳಿ ಹೇಳಿದಾಗ ಸುಮಾರು 20ಕ್ಕೂ ಹೆಚ್ಚು ಮಕ್ಕಳು ಕೂಡ ಮಗ್ಗಿಯನ್ನು ಕಲಿತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಸಹಭಾಗಿತ್ವ ಕಲಿಕೆಗೆ ಅವಕಾಶಗಳನ್ನು ನೀಡಿದ್ದೇವೆ. ರೆಡಿ 1 2 3 ಜಂಪ್. ನಿರಂತರವಾಗಿ ಮೌಖಿಕವಾಗಿ ಮತ್ತು ಲಿಖಿತವಾಗಿ ನಾವು ಹಲವಾರು ಪರೀಕ್ಷೆಗಳನ್ನು ನಡೆಸಿ ಅದರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಕೆಲವು ಮಕ್ಕಳಿಗೆ ಪ್ರಾಯೋಗಿಕ ಕಲಿಕೆ ಇಷ್ಟ ಆಗಿರೋದ್ರಿಂದ ಅವರಿಗೆ ಆಸಕ್ತಿಯಾಗಿರ್ತಕ್ಕಂಥ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಯೋಜನೆಗಳನ್ನು ನಾವು ಮಕ್ಕಳಿಗೆ ನೀಡಿದ್ದೇವೆ. ಈ ಸಸ್ಯಗಳಲ್ಲಿ ಪೋಷಣೆ ಎಂಬ ಒಂದು ಪಾಠದ ಮೇಲೆ ಕೆಲವು ಯೋಜನೆಗಳನ್ನು ನೀಡಿದ್ದೇವೆ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಒಂದು ಪಾಠದಲ್ಲಿ ನಾವು ಚಟುವಟಿಕೆಗಳನ್ನು ನೀಡಿ ಪಾಠವನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಮಕ್ಕಳಿಗೆ ಒಂದು ಮಿಶ್ರ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಪ್ರತ್ಯೇಕವಾಗಿ ಕೂಡಿಸಿದೆ. ಆ ಒಂದು ಕಲಿಕೆಯಲ್ಲಿ ಮಿಶ್ರ ಕಲಿಕೆಗೆ ನಾವು ಒತ್ತನ್ನು ಇಲ್ಲಿ ನಾವು ನೀಡ್ತಾ ಎಲ್ಲ ಮಕ್ಕಳ ಒಂದು ಕಲಿಕೆಯನ್ನು ಹೆಚ್ಚುಗೊಳಿಸುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಾನು ಆಯ್ಕೆ ಮಾಡಿಕೊಂಡಂತಹ ಒಂದು ವಿಷಯ ಕ್ಷೇತ್ರ ಭೇಟಿ. ನಾವು ಔಷಧೀಯ ಸಸ್ಯವನಕ್ಕೆ ನಾವು ಮಕ್ಕಳಲ್ಲಿ ಕರೆದುಕೊಂಡು ಹೋಗಿದ್ವಿ. ಅಲ್ಲಿ ನಾವು ವಿವಿಧ ರೀತಿಯ ಸಸ್ಯಗಳನ್ನು ನಾವು ಅಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿಸಿ ಕೊಡಲಾಗಿದೆ. ಸಸ್ಯಗಳಾಗಿರೋದ್ರಿಂದ ಮಕ್ಕಳಿಗೆ ನಾವು ಯಾವ ಒಂದು ಬಳ್ಳಿ, ಯಾವ ಒಂದು ಸಸ್ಯ ಯಾವುದಕ್ಕೆ ಉಪಯೋಗ ಅಂತೇಳಿ ನಾವು ಅಲ್ಲಿ ಬರ್ದಿರೋದನ್ನ ಮಕ್ಕಳಿಗೆ ನಾವು ಹೆಚ್ಚು ಮನವರಿಕೆ ಅಂಶವನ್ನು ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ನಲ್ಲಿ ಸಂಡೂರನ್ನು ನೋಡಲು ಯೋಗ್ಯ. ಆಮೇಲೆ ಮಕ್ಕಳಿಗೆ ಕನ್ನಡದ ಬಗ್ಗೆ ಹೆಮ್ಮೆಯನ್ನು ಮೂಡಿಸುವಂತಹ ಒಂದು ಗೀತೆಗಳನ್ನು ನಾವು ಮಕ್ಕಳಿಗೆ ಹೇಳಿಸಿ ಅಲ್ಲಿ ಪಾಸಿಂಗ್ ದ ಬಾಲ್ ಅಂತೇಳಿ ಒಂದು ಆಟ. ಪಾಸ್ ಮಾಡೋದು ಸ್ಟಾಪ್ ಅಂದ ತಕ್ಷಣ ಆ ಬಾಕ್ಸ್ ಒಳಗೆ ಅನೇಕ ಏನಾದರೂ ಒಂದು ಹೆಸರುಗಳನ್ನು, ಪದಗಳಾಗಿರ್ಬೋದು, ಸಂಖ್ಯೆಗಳಾಗಿರ್ಬೋದು, ಮಗ್ಗಿಗಳೇ ಆಗಿರ್ಬೋದು, ಯಾವುದಾದ್ರೂ ಒಂದನ್ನು ಬರೆದು ಹಾಕಿದ್ರೆ ಅದ್ರ ಮೂಲಕ ಆ ಮಗು ಅದನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಬಂದಿರೋ ವಿಷಯವನ್ನ ಹೇಳ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು ರೌಂಡ್ ಆಗಿ ನಿಲ್ಲಿಸ್ಕೊಂಡು. ಆ ಆಟದಿಂದ ಏನಾಗುತ್ತೆ, ಸಂಖ್ಯೆಗಳ ಪರಿಚಯ ಆಗುತ್ತೆ. ಉದಾಹರಣೆಗೆ ನಾವು ಎಷ್ಟು 2 ಅಂದ ತಕ್ಷಣ ಇದ್ದಿದ್ರು ಗುಂಪಾಗೋದು, 4 ಅಂದ ತಕ್ಷಣ 4 ಜನ ಗುಂಪಾಗೋದು. ಇದರಿಂದ ಸಂಖ್ಯೆಗಳ ಬಗ್ಗೆ ಅವರಿಗೆ ಅರಿವು ಮಾಡ್ತದೆ. ಅಷ್ಟೇ ಅಲ್ಲ, ಕೆರೆ ದರ ಇರ್ಬೋದು ಅಥವಾ ಹಿಂಗೆ ಅನೇಕ ಆಟಗಳ ಮೂಲಕ ನಾವು ಮಕ್ಕಳಲ್ಲಿ ಕಲಿಕೆಯನ್ನು ಕೂಡ ಮೂಡಿಸ್ತೀವಿ.
ಕೆರೆ ಕೆರೆ ದಡ ಕೆರೆ ದಡ ಕೆರೆ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಶಾಂತಮ್ಮ ಶಿಕ್ಷಕರು, ಇವರು ಕುಸ್ತಿಯಲ್ಲಿ ಇಡೀ ನಮ್ಮ ರಾಷ್ಟ್ರದಲ್ಲೇ ಹೆಸರು ಮಾಡಿ ಬಂದಿರತಕ್ಕಂಥ ಒಬ್ಬ ಶಿಕ್ಷಕರ. ನಾಟಕ ಆಡೋದಿರ್ಬೋದು, ಚಿತ್ರಕಲೆ, ಡ್ಯಾನ್ಸು, ಈ ತರ ಅನೇಕ ವಿಷಯಗಳಲ್ಲಿ ಅವರಲ್ಲಿ ಏನು ಅಡಗಿರುತ್ತೋ ನಾವು ಅವುಗಳಿಗೆ ಸ್ಪರ್ಧೆಗಳನ್ನು ಕೊಟ್ಟು ಅದ್ರ ಮೂಲಕ ಮಕ್ಕಳಲ್ಲಿ ಇರ್ತಕ್ಕಂಥ ಅಂದ್ರೆ ಪ್ರತಿ ಶುಕ್ರವಾರ ಕೊನೆಯ ಅವಧಿಯಲ್ಲಿ ನಾವು ಸಾಂಸ್ಕೃತಿಕ ಚಟುವಟಿಕೆಗಳಂತೇಳಿ ಒಂದು ಅವಧಿಯನ್ನ ನಿರ್ಮಿಸಿಕೊಂಡಿದ್ವಿ. ಅದರಲ್ಲಿ ನಾವು ಒಂದು ವಾರ ಚರ್ಚಾ ಸ್ಪರ್ಧೆ ಇರ್ಬೋದು, ಒಂದು ವಾರ ನೃತ್ಯ ಇರ್ಬೋದು, ಒಂದು ವಾರ ಏಕಪಾತ್ರ ಅಭಿನಯ, ಇದೇ ರೀತಿ ಅನೇಕ ಈ ಚಟುವಟಿಕೆಗಳನ್ನ ನಾವು ಮಕ್ಕಳಲ್ಲಿ ಮಾಡಿಸಿ ಅವರಲ್ಲಿರ್ತಕ್ಕಂಥ ಗುಪ್ತ ಪ್ರತಿಭೆಗಳನ್ನ ಇಕೋ ಕ್ಲಬ್ ಮತ್ತು ಮಕ್ಕಳ ಹಕ್ಕುಗಳ ಕ್ಲಬ್ ಮತ್ತು ಪ್ರೇರಣಾ ಕ್ಲಬ್, ಈ ರೀತಿ 3 ಕ್ಲಬ್ಗಳನ್ನ ನಮ್ಮ ಶಾಲೆಯಲ್ಲಿ ರಚನೆ ಮಾಡಿದ್ವಿ. ಮುಖ್ಯಮಂತ್ರಿ ಅಂದ್ರೆ ಇಡೀ ಶಾಲೆಯನ್ನ ಅವನು ಉತ್ಸವವನ್ನ ನೋಡ್ಕೊಬೇಕು. ಯಾವ ಮಗು ಶಾಲೆ ಬಂದೈತೆ, ಯಾರಿಲ್ಲ, ಯಾರು ಜಗಳ ಆಡ್ತಾರೆ, ಅದನ್ನೆಲ್ಲ ಅವರು ನೋಡ್ಕೊಂತಕ್ಕಂಥದ್ದು. CC ಕ್ಯಾಮ್ರಾ ಆಗಲಿ ಅಥವಾ ನಮ್ಮ ಶಿಕ್ಷಕರ ಶೌಚಾಲಯಗಳ ಬಗ್ಗೆ ಹಾಗೂ ಇತ್ತೀಚಿನ MMLA ಗ್ರಾಂಟ್ಗಳಿಂದ ಮಕ್ಕಳಿಗೆ ಒಂದು ಶೌಚಾಲಯ ಮತ್ತು ಬಾಲಕಿಯರಿಗೆ ಅವ್ರು ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಮತ್ತು ಶಾಲೆ ನನಗೆ ಪರಿಸರ ಅಂದರೆ ತುಂಬ ಇಷ್ಟ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ಬ್ರಯೋಫಿಲಂ ದಾಸವಾಳ ಹೂವು ತೋರಿಸಿ ಪಾಠ ಮಾಡಿದ್ದು ಇಷ್ಟವಾಯಿತು. ನಮ್ಮ STMC ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬರ್ತಾರೆ. ತಾಯಂದ್ರ ಸಭೆಗೆ ಮೊನ್ನೆ ಎಲ್ಲ ತಾಯಂದ್ರು ಬಂದಿದ್ರು, ಅದು ನೋಡಿ ಬಹಳ ಸಂತೋಷ ಆಯ್ತು. ಟೀಚಿಂಗ್ ಏಡ್ಸ್ಗಳು ಆಗಿರ್ಬೋದು, ಅವನ್ನೆಲ್ಲ ಪ್ರತಿ ಸಾರಿ ಮಕ್ಕಳಿಗೆ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ನೀರನ್ನು ಪೋಲು ಮಾಡಬಾರದು, ಮಲಿನ ಮಾಡಬಾರದು ಎಂದು ತೋರಿಸುವ ಚಟುವಟಿಕೆ ನನಗೆ ಇಷ್ಟವಾಯಿತು. ಒಳ್ಳೆ ಮೈದಾನ ಐತೆ, ಒಳ್ಳೆ ಅಚ್ಚುಕಟ್ಟಾದ ಕೊಠಡಿಗಳ ವ್ಯವಸ್ಥೆ ಕೂಡ ಆಗ್ತದೆ. ಇವಾಗ ಇತ್ತೀಚೆಗೆ ನಾವು ಕಂಪ್ಯೂಟರ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿವಿ. ಮನೆ ಭೇಟಿ ಕಾರ್ಯಕ್ರಮ ಪ್ರತಿ 15 ದಿನಕ್ಕೊಂದ್ಸಾರಿ, ತಿಂಗಳಲ್ಲಿ 2-3-4 ಸಾರಿ ಮನೆ ಭೇಟಿ ಕೂಡ ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯಿಂದ ನಮ್ಮ ಶಾಲೆಯಲ್ಲಿ ಗೈರಾಜರ ಮಕ್ಕಳು ಇರೋದು. CRP ಮೇಡಮ್ ಅವರಂತೂ ಪ್ರತಿಯೊಂದಕ್ಕೂ ಸಹಕಾರ ನಿಜವಾಗ್ಲು ಅಲ್ಲ. ಯಾಕಂತಂದರೆ ಈ ಶಿಕ್ಷಕರು CRPರು ಎಷ್ಟೇ ಇದ್ರೂ ಕೂಡ ಅವರು ಪ್ರತಿಯೊಂದು ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಒಳ್ಳೆ ಮಾರ್ಗ ಸ್ಪೋರ್ಟ್ಸ್ ಡೇ ಕೂಡ ಎಲ್ಲ ನಾವು ತಾಲೂಕು ಮಟ್ಟದಲ್ಲಿ ಕೂಡ ಈ ಸರಿ ಭಾಗವಹಿಸಿದ್ದೀವಿ. ಗಣಿತ ಸಂಘ ಆಗಿರ್ಬೋದು, ಪಾಲಕರ ಸಂಘ ಆಗಿರ್ಬೋದು, ತಾಯಂದಿರ ಸಂಘ ಆಗಿರ್ಬೋದು, ವಿಜ್ಞಾನ ಸಂಘ ಆಗಿರ್ಬೋದು, ಕ್ರೀಡೆ ಸಂಘ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಶಿಕ್ಷಕರು ಅಚ್ಚುಕಟ್ಟಾಗಿ ಮುರಾರ್ಜಿ ವಸತಿ ಶಾಲೆಗಳಿಗೆ, ಆದರ್ಶ ಸ್ಕೂಲುಗಳಿಗೆ, ಪ್ರತಿಷ್ಠಾ ಸ್ಕೂಲುಗಳಿಗೆ ಅವ್ರಿಗೆ ಸಂಪೂರ್ಣ ತರಬೇತಿ ಕೊಡಬೇಕು ಅಂತಲೂ ಕೂಡ ಈ ಸರಿ ಇಡೀ ತಾಲೂಕಿನಲ್ಲಿ ಒಂದೇ ಹೋಗಿ ನೀನು ಹಿಂದೆ ಹೋಗೋ ಅಲ್ಲ ಹೋಗು ಬರ್ರಿ ಸಾಕು ಬರ್ರಿ ನಿಧಾನಕ್ಕೆ